ಸುಹಾಸ್ ಶೆಟ್ಟಿ ಹತ್ಯೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಡಿಜಿ ಐಜಿಪಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಕೆಲವೇ ದಿನಗಳಲ್ಲಿ 2 ಹತ್ಯೆ ಆಗಿರುವ ಬಗ್ಗೆ ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಡಿಜಿ ಐಜಿಪಿ ಅವರಿಗೆ ಈ ಹತ್ಯೆಗೆ ವರದಿಯನ್ನ ನೀಡಿ, ಹತ್ಯೆಗೆ ಸಂಬಂಧಪಟ್ಟಂತೆ ಅಂತ ವರದಿಯನ್ನ ಕೇಳಿದ್ದಾರೆ. ಡಿಜಿ ಐಜಿಪಿ ಬಳಿ ಕಂಪ್ಲೇಂಟ್ ವರದಿಯನ್ನ ಕೇಳಿದ್ದಾರೆ ಪರಮೇಶ್ವರ್. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತೆ ಪರಂ ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ. ಡಿಜಿ ಅಲೋಕ್ ಮೋಹನ್ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಗೃಹ ಸಚಿವರು. ಕೆಲವೇ ದಿನಗಳ ಅಂತರದಲ್ಲಿ 2 ಹತ್ಯೆ ನಡೆದಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಕಾನೂನಿನ ಕಣ್ತಪ್ಪಿಸಿ ಯಾವ ರೀತಿಯಾಗಿ ಬಂದು ಈ ಹಂತಕರು ಹತ್ಯೆಯನ್ನ ಮಾಡ್ತಿದ್ದಾರೆ? ಅವರಿಗೇನಾದ್ರೂ ಸಪೋರ್ಟ್ ಸಿಗ್ತಾ ಇದೆಯಾ ಬೇರೆ ಸಂಘಟನೆಗಳಿಂದ ಅಥವಾ ಬೇರೆ ಜನರಿಂದ, ಅಥವಾ ಕಾನೂನು ಇಲ್ಲಿ ಒಂದ್ ಕಡೆ ಫೇಲ್ಯೂರ್ ಆಗಿದೆಯಾ? ಇದೆಲ್ಲದರ ಕುರಿತು ಈಗ ನೀವು ವರದಿಯನ್ನ ನೀಡಬೇಕು ಅಂತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಡಿಜಿ ಅಲೋಕ್ ಮೋಹನ್ ಅವರ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ. ಡಿಜಿ ಐಜಿಪಿ ಬಳಿಯಲ್ಲಿ ಕಂಪ್ಲೇಂಟ್ ವರದಿಯನ್ನ ಕೇಳಿದ್ದಾರೆ ಪರಮೇಶ್ವರ್. ಸುಹಾಸ್ ಶೆಟ್ಟಿ ಹತ್ಯೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಸುಹಾಸ್ ಹತ್ಯೆಗೆ ಯಾವ ರೀತಿ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ಕಾನೂನು ಈಗ ಯಾವ ರೀತಿಯಾಗಿ ಎಚ್ಚರಿಕೆ ವಹಿಸಿದೆ? ಪರಮೇಶ್ವರ್ ಯಾವ ರೀತಿಯಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಗೃಹ ಸಚಿವರು ಸಾಕಷ್ಟು ಮಾಹಿತಿಗಳನ್ನ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಡಿಜಿ ಐಜಿಪಿ ಜೊತೆಗೆ ಅಲೋಕ್ ಮೋಹನ್ ಜೊತೆಗೆ. ಮತ್ತೆ ನಿನ್ನೆ ಆಗದ ಘಟನೆ ಆದಂತ ಸಾಕಷ್ಟು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಕೊಲೆ ಆಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಒಂದು ಪಾಕಿಸ್ತಾನ ಬಾವುಟವನ್ನು ಹಿಡ್ಕೊಂಡು ಕೂಗಿರ್ತಕ್ಕಂಥದ್ದು, ಅದಾದ ನಂತರ ಕೊಲೆ ಆಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಒಂದು ಕಾರ್ಗಳಲ್ಲಿ ಬಂದು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಆ ಒಂದು ಪ್ರಕರಣದ ಕೊಲೆ ಆಗಿದ ನಂತರ ಸಾಕಷ್ಟು ಒಂದು ಮಾಹಿತಿಗಳನ್ನ ಗೃಹ ಸಚಿವರು ಕಲೆ ಹಾಕ್ತಾನೆ ಇರ್ತಕ್ಕಂಥದ್ದು. ಜೊತೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ಅಲ್ಲಿ ಮಂಗಳೂರಲ್ಲಿ ಯಾವುದೇ ರೀತಿ ಹದಗೆಡದಂತೆ ಕಾಪಾಡಬೇಕು ಅಂತ ಕೂಡ ಡಿಜಿಗೆ ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ರಾಜ್ಯ ಸರ್ಕಾರದಲ್ಲಿ, ಅಂದ್ರೆ ಇಲ್ಲಿನ ಸರ್ಕಾರದಲ್ಲಿ ಸಾಕಷ್ಟು ಹಿಂದೂ ಮುಸ್ಲಿಂ ಗಲಾಟೆ ಆಗುವ ಸಾಧ್ಯತೆಗಳು ಇರೋದ್ರಿಂದ ಈಗಾಗಲೇ ಎಲ್ಲಾ ರೀತಿಯ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳೋಕಾಗಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬೆಳವಣಿಗೆ ಕೂಡ ಆಗ್ತಾ ಇರ್ತಕ್ಕಂಥ ಅಂದ್ರೆ ಗೃಹ ಸಚಿವರು ಹಾಗೂ ಪೊಲೀಸ್ ಇಲಾಖೆ ಒಂದು ಮೀಟಿಂಗ್ ಅನ್ನ ಮಾಡೋದಕ್ಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇನ್ನ ಮಂಗಳೂರಿಗೆ ಸಾಧ್ಯವಾದ್ರೆ ಗೃಹ ಸಚಿವರು ಕೂಡ ಭೇಟಿಯಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಒಂದು ಸುರತ್ಕಲ್ ನಲ್ಲಿ ಫಾಜಿಲ್ ಅಂತ ಒಂದು ಯುವಕನ ಮರ್ಡರ್ ಆದಾಗ ಸಿಎಂ ಕೂಡ ಹೋಗಿ ಭೇಟಿ ಮಾಡಿದ್ರು. ಜೊತೆಗೆ ಬಳ್ಳಾರಿಯಲ್ಲೂ ಕೂಡ ಹೋಗಿ ಭೇಟಿ ಮಾಡಿದ್ರು. ಹೋದ್ರೆ ಬಳ್ಳಾರಿಗೆ ಭೇಟಿಯಾದ ನಂತರ ಯಾವುದೇ ರೀತಿಯ ಅಂತ ಅಂದ್ರೆ ಸಿಎಂ ಭೇಟಿಯಾದ ನಂತರ ಇಲ್ಲಿಯವರು ಕೂಡ ಯಾವುದೇ ರೀತಿ ಯುವಕನ ಒಂದು ಬರ್ಬರವಾಗಿ ಈ ರೀತಿಯಾಗಿ ಒಂದು ಹತ್ಯೆ ಆಗಿಲ್ಲ. 5-6 ಜನ ಸೇರ್ಕೊಂಡು ಹತ್ಯೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಇತ್ತೀಚೆಗೆ ಅಂದ್ರೆ ನಿನ್ನೆ ಆದಂತ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಅಲ್ಲಿನ ಬೆಳವಣಿಗೆ ನೋಡೋದಾದ್ರೆ 5 ಜನ ಯಾರು ಕೊಲೆ ಮಾಡಿದ್ದಾರೆ, ಈ ಶೆಟ್ಟಿ ಅಂತ ಏನಿದ್ದಾರೆ ಆತ ಒಬ್ಬ ರೌಡಿ ಶೀಟರ್ ಆಗಿರ್ತಕ್ಕಂಥದ್ದು. ಆತ ಪ್ರಮುಖವಾಗಿ ಒಂದು ಕೇಸ್ನಲ್ಲಿ ಕೂಡ A1 ಆರೋಪಿ ಆಗಿರ್ತಕ್ಕಂಥದ್ದು. ಆ 5 ಜನವನ್ನು ಕೂಡ ಪೊಲೀಸರು ಈಗಾಗಲೇ ಪತ್ತೆ ಮಾಡಿರ್ತಕ್ಕಂಥದ್ದು. ಇವರೆಲ್ಲ ಕೂಡ ಬಜ್ಪೆ ಆಸುಪಾಸ್ನಲ್ಲಿ ಇರ್ತಕ್ಕಂಥ ಹುಡುಗರು ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಿನ್ನೆ ಭೇಟಿಯಾದಂತ ಏನು ಪೊಲೀಸ್ ಕಮಿಷನರ್ ಏನಿದ್ದಾರೆ ಅವರು ಕೂಡ ಕೆಲವು ಮಾಹಿತಿಗಳನ್ನ ಈಗಾಗಲೇ ಡಿಜಿ ಐಜಿಪಿಗೆ ರವಾನೆ ಮಾಡಿರ್ತಕ್ಕಂಥದ್ದು. ಅವರ ಮುಖಾಂತರ ಏನು ಗೃಹ ಸಚಿವರಿಗೂ ಕೂಡ ಮಾಹಿತಿ ರವಾನೆ ಆಗಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ರಾತ್ರಿ ಎಲ್ಲವೂ ಕೂಡ ಸುಮಾರು 17-18 ಜನನ ಒಂದು ಎನ್ಕ್ವೈರಿಯನ್ನ ಮಾಡಿರ್ತಕ್ಕಂಥದ್ದು. ಕೆಲವು ಫಿಂಗರ್ ಪ್ರಿಂಟ್ಸ್ ಗಳನ್ನ ಕೂಡ ಮಾಹಿತಿಗಳನ್ನ ಕಲೆ ಹಾಕಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಇವರ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕೂಡ ಮಾಹಿತಿಯನ್ನ ಕೂಡ ರವಾನೆ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಕಮಿಷನರ್ಗೆ. ಚೈತ್ರ, ಧನ್ಯವಾದ ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.